ಎಲ್ಪಿಜಿ ಸಮಸ್ಯೆಗೆ ಮುಕ್ತಿ ಸಿಗುತ್ತಾ? ಪರಿಹಾರ ಸೂಚಿಸ್ತಾರ ಆಹಾರ ಸಚಿವ ಮುನಿಯಪ್ಪ ಅನ್ನುವಂತ ಪ್ರಶ್ನೆ. ಗ್ಯಾಸ್ ಪೂರೈಕೆ ಹೆಚ್ಚಾಗುತ್ತಾ? ಪೂರೈಕೆಗೆ ಮಾರ್ಗಸೂಚಿನ ಕೇಂದ್ರದತ್ತ ಬೊಟ್ಟು ಮಾಡಿ ಕೈ ತೊಳೆದುಕೊಳ್ಬಿಡ್ತಾರ ಅಂತ. ಆಟೋ ಎಲ್ಪಿಜಿ ಸಮಸ್ಯೆ ಅಂತೂ ನಮ್ಮ ರಾಜ್ಯದಲ್ಲಿ ಯಾವ ರೀತಿಯಾಗಿದೆ ಅನ್ನುವಂಥದ್ದು ತೋರಿಸ್ತಾ ಇದ್ವಿ. ಪಾಪ ಜೀವನ ಮಾಡೋದೇ ಕಷ್ಟ, ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಆಟೋ ಚಾಲಕರು. ರಾಜ್ಯ ಸರ್ಕಾರನೂ ಕೂಡ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಬರುವಂಥದ್ದನ್ನ ಅಂದ್ರೆ ಅಲ್ಲಿಂದ ಸಪ್ಲೈ ಆಗ್ತಾ ಇರುವಂಥದ್ದನ್ನ ಮ್ಯಾನೇಜ್ ಮಾಡ್ಬೋದು ಅಷ್ಟೇ. ಅದನ್ನು ಬಿಟ್ಬಿಟ್ಟು ಎಲ್ಲಿಂದನೋ ತೆಗೆದುಕೊಂಡು ಬರ್ಲಿಕ್ಕೂ ಕೂಡ ಆಗೋದಿಲ್ಲ. ಇದೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಮೇಲೆ ಡಿಪೆಂಡ್. ಅವ್ರು ಎಷ್ಟು ಸಪ್ಲೈ ಮಾಡ್ತಾರೆ ಅದನ್ನ ಬೇಕಿದ್ರೆ ಇಂತಿಷ್ಟು ಇಲ್ಲಿಗೆ ಅನ್ನುವಂಥದ್ದನ್ನ ಹಂಚ್ಬೋದು ರಾಜ್ಯ ಸರ್ಕಾರ. ಕುತೂಹಲ ಮೂಡಿಸಿದೆ ಇಂದಿನ ಸಚಿವರ ಸಭೆ. ಸೊ ಯಾವ ರೀತಿಯಾಗಿ ಮಾರ್ಗಸೂಚಿ ಹೊರಡಿಸಲಾಗುತ್ತೆ, ಏನಾದರೂ ಪರಿಹಾರವನ್ನ ಕೊಡ್ತಾರೆ? ಯಾಕಂದ್ರೆ ಆಟೋ ಚಾಲಕರೆಲ್ಲ ಹೋಗಿ ಮುನಿಯಪ್ಪ ಮನೆ ಮುಂದೆನೂ ಕೂಡ ಪ್ರತಿಭಟನೆ ಮಾಡಿದ್ರು. ನೋಡಿ ಸರ್, ಏನಾದರೂ ಪರಿಹಾರ ಮಾಡಿಕೊಡಿ ನಮಗೆ ಅಂತ ಹೇಳಿದ್ರು. ಅದಾದ್ಮೇಲೆ ಆಹಾರದ ಇಲಾಖೆಯ ಅಧಿಕಾರಿಗಳು ರೇಡ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಕೆಲವರು ಬ್ಲಾಕ್ ಮಾರ್ಕೆಟ್ ಅಲ್ಲೆಲ್ಲ ದುಪ್ಪಟ್ಟು ರೇಟಿಗೆಲ್ಲ ಮಾರಾಟ ಮಾಡ್ತಾ ಇದ್ದನ್ನ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಲ್ಲ, ಎಲ್ಪಿಜಿ ಸಮಸ್ಯೆಗಂತೂ ಮುಕ್ತಿ ಸಿಗ್ತಾ ಇಲ್ಲ. ದಿನೇ ದಿನೇ ಆ ಒಂದು ಸಮಸ್ಯೆ ಬಿಗಡಾಯಿಸ್ತಾನೆ ಹೋಗ್ತಾ ಇದೆ. ಇವತ್ತು ಹೇಗಿದೆ ಪರಿಸ್ಥಿತಿ? ಇನ್ನೂ ಅದೇ ಸಂಕಷ್ಟ ಪರಿಸ್ಥಿತಿಯನ್ನ ಫೇಸ್ ಮಾಡ್ತಾ ಇದ್ದಾರೆ ಆಟೋ ಚಾಲಕರು? ಪೃಥ್ವಿರಾಜ, ಮೊದಲನೇದಾಗಿ ಆಹಾರ ಸಚಿವರಾಗಿರುವಂತಹ KH ಮುನಿಯಪ್ಪನವರು ಇವತ್ತು 1 ಗಂಟೆಗೆ ಒಂದು ಸುದ್ದಿಗೋಷ್ಠಿಯನ್ನು ಇಟ್ಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಅಲ್ಲಿ LPGಯ ಗೃಹ ಬಳಕೆ ಗ್ಯಾಸ್ ಸಮಸ್ಯೆ ಆಗ್ತಾ ಇರುವಂಥದ್ದು, ಮತ್ತೆ ಆಟೋ ಗ್ಯಾಸ್ ಪ್ರಾಬ್ಲಮ್ ಆಗ್ತಾ ಇರುವಂತಹ ವಿಚಾರಗಳ ಬಗ್ಗೆ, ಮತ್ತೆ ದರ ಏರಿಕೆ ಕೆಲವೊಂದು ಕಡೆ ಏನು ಮಾಡಲಾಗ್ತಾ ಇದೆ ಆ ವಿಚಾರವಾಗಿ ಒಂದು ಭರವಸೆಯನ್ನು ಕೊಡುವ ಮೂಲಕವಾಗಿ ಯಾವುದೇ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಸಹಕಾರ ಸಿಗಬೇಕು, ಮತ್ತು ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಮಾಡಿ ಸುದ್ದಿಗೋಷ್ಠಿಯನ್ನು ಮಾಡೋಕ್ಕೆ ಮುಂದಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಮಧ್ಯಾಹ್ನ ಏನೆಲ್ಲ ಒಂದು ಈ ಗ್ಯಾಸ್ ವಿಚಾರವಾಗಿ LPG ಗೃಹ ಬಳಕೆಯ ವಿಚಾರವಾಗಿ ಏನು ಒಂದು ಸಿಲಿಂಡರ್ ವಿಚಾರವಾಗಿ ಏನು ಮಾತಾಡ್ತಾರೆ ಅದು ಕೂಡ ಬಹಳ ಕುತೂಹಲ ಇರುವಂಥದ್ದು. ಮತ್ತೊಂದು ನಿರಾಳ ಅಂತಂದ್ರೆ, ಈಗ ಕಳೆದ 3 ದಿನಗಳಿಂದಲೂ ಕೂಡ ಆಟೋ ಗ್ಯಾಸ್ಗೆ ಸಮಸ್ಯೆ ಆಗ್ತಾ ಇಲ್ಲ ಅಂತೇಳಿ ಇಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ ಕಾವಲ್ ಭರಿಸದ ಒಂದು ಗ್ಯಾಸ್, ಆಟೋ ಗ್ಯಾಸ್ ಏನಿದೆ ಇಲ್ಲಿ ನೋಡ್ಬೋದು, ಇಲ್ಲಿ ಬೆಳಗ್ಗೆಯಿಂದಲೂ ಕೂಡ ಆಟೋ ಗ್ಯಾಸ್ ಸಿಗ್ತಿದೆ ಅಂತೇಳಿ ಆಟೋ ಚಾಲಕರು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಬೇರೆ ಕಡೆ 100 ರೂಪಾಯಿಗೆ ಹೆಚ್ಚಾಗಿ ತೆಗೆದುಕೊಳ್ತಾ ಇದ್ದಾರೆ, ಆದ್ರೆ ಇಲ್ಲಿ ಕವಲ್ ಭರಿಸದಲ್ಲಿ 89 ರೂಪಾಯಿ ಒಂದು ಲೀಟರ್ಗೆ ತಗೊಳ್ತಾ ಇದ್ದಾರೆ. ಮತ್ತೆ ಮೊದಲು ಲಿಮಿಟೆಡ್ ಆಗ್ತಾ ಇದ್ರು, ಅಂದ್ರೆ ಇಷ್ಟು 200 ರೂಪಾಯಿಗೆ ಮಾತ್ರ ನಿಮ್ಗೆ ಆಗ್ತೀವಿ ಅಂತೇಳಿ. ಈಗ ಆದ್ರೆ ಅನ್ಲಿಮಿಟೆಡ್ ಆಗಿ ಹಾಕ್ಲಾಗ್ತಾ ಇರುವಂಥದ್ದು. ಜೊತೆಯಲ್ಲಿ ಈ ನಿಟ್ಟಿನಲ್ಲಿ ಇಲ್ಲಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಜಾಗಗಳಿಂದ ಬಂದಿದ್ದಾರೆ. ಸಾಲುಗಟ್ಟಿ ಆಟೋಗಳು ಕೂಡ ನಿಂತಿರುವಂಥದ್ದು, ಬೆಳಗ್ಗೆ ಬಂದು ಆಟೋಗಳು ಸಾಲುಗಟ್ಟಿ ನಿಂತಿರುವಂಥದ್ದು. ಸದ್ಯ ನಾವೀಗ ಆಟೋ ಚಾಲಕರೇನು ಸಾಲುಗಟ್ಟಿ ನಿಂತಿದ್ದಾರೆ ನೋಡ್ಬೋದು ಸಾಲಾಗಿ. ಅವರು ಕೂಡ ಹೇಳ್ತಾ ಇದ್ದಾರೆ, ಸರ್ ಇಲ್ಲಿ ನಾವು ಬೇರೆ ಅದ್ರ ಕಡೆ ಹೋಲಿಕೆಯನ್ನು ಮಾಡಿದ್ರೆ ಕಡಿಮೆ ದರಕ್ಕೆ 80 ರೂಪಾಯಿ 89 ರೂಪಾಯಿ ಸಿಗ್ತಾ ಇದೆ ಅಂತೇಳಿ. ಬಟ್ ಸ್ವಲ್ಪ ಅವರು ಒಂದು ನಿರಾಳ ಅಂತ ಹೇಳ್ಬೋದು. ಅವ್ರಿಗೀಗ ಆಟೋ ಗ್ಯಾಸ್ ಸಿಗ್ತಿರುವಂಥದ್ದು. ಚಾಲಕರಿದ್ದಾರೆ, ಅವನೇ ಮಾತಾಡಿಸ್ತೀನಿ. ಸರ್, ಮೊದಲಿಂದ ಕೂಡ ತುಂಬ ಸಮಸ್ಯೆ ಆಗಿತ್ತು, ಈಗ ಸ್ವಲ್ಪ ಅಂತಂದರೆ ನಿರಾಳ ಅಂತಂದರೆ ಗ್ಯಾಸ್ ಅಷ್ಟೇ ಸಿಗ್ತಾ ಇದೆ ನಿಮಗೆ ಈಗ ಅಂತ? ಈಗ ಸ್ವಲ್ಪ ನಿನ್ನೆಯಿಂದ ಸ್ವಲ್ಪ ಸಿಗ್ತಾ ಇದೆ ಸರ್. ಮೊದಲೆಲ್ಲ ನಾನು 4 ಅವರ್ ನಿಂತಿದ್ದೆ, 4 ಅವರ್ ನಿಂತು ಮತ್ತೆ ವಾಪಸ್ ಎತ್ಕೊಂಡು ಹೋದೆ ನಾನು. ನಿನ್ನೆಯಿಂದ ಸ್ವಲ್ಪ ಪರವಾಗಿಲ್ಲ ಸರ್. ಅನ್ಲಿಮಿಟೆಡ್ 500 ರೂಪಾಯಿಗೆ ಆಗ್ತಾ ಇದ್ದಾರೆ. ಅದೇ ಈಗ ಬೇರೆ ಬಂಕ್ಗಳಲ್ಲಿ ಜಾಸ್ತಿ ಪ್ರೈಸ್ ತಗೊಳ್ತಾ ಇದ್ದಾರೆ, ಇಲ್ಲಿ ಸ್ವಲ್ಪ ಅದನ್ನ ಬಂಡವಾಳ ಮಾಡ್ಕೊಂಡು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಹೌದು ಸರ್, ಅಲ್ಲಿ ಗೋ ಗ್ಯಾಸಲ್ಲಿ 120 ರೂಪಾಯಿ ತಗೊಳ್ತಾ ಇದ್ದಾರೆ. ನಾವು ಹಂಗೂ ಗಲಾಟೆ ಮಾಡಿದ್ದೀವಿ, ಏನಕ್ಕೆ ನೀವು 130 ರೂಪಾಯಿ ಯಾಕೆ ಎಕ್ಸ್ಟ್ರಾ ತಗೊಳ್ತಾ ಇದ್ರು ಅಂತ ನಾವು ಕೇಳಿದ್ದೀವಿ. ಆದರೆ ಇಲ್ಲಿ ಇಂಡಿಯನ್ ಬಂಕಲ್ಲಿ ಪರವಾಗಿಲ್ಲ, 90 ರೂಪಾಯಿ ಇದೆ. ಸರ್, ನೀವು ಕೂಡ ಅಂದ್ರೆ ನಿಮ್ಗೆ ಸಮಸ್ಯೆ ಇತ್ತು ಸರ್, ಅಂದ್ರೆ ತುಂಬಾ ಬಂದು ಕಾಯ್ತಾ ಇದ್ರು ಕೂಡ ಇಲ್ಲೂ ಸಿಗ್ತಾ ಇರಲಿಲ್ಲ, ತುಂಬಾ ಜೀವನ ಕಷ್ಟ ಆಗ್ತಾ ಇತ್ತು. ಬಟ್ ಈಗ 2 ದಿನದಿಂದ ಸಿಗ್ತಾ ಇದೆ ಈ ಒಂದು ಗ್ಯಾಸ್. ಈ ಬಂಕಲ್ಲಿ 5-6 ದಿವಸ ಸಿಗ್ತಾನೆ ಇದೆ, ಬಟ್ ವೇಟ್ ಮಾಡಬೇಕು. ಇಲ್ಲಿ ನಮ್ಗೆ ದೇವರ ಬಂಕಲ್ಲಿ ಯಾವತ್ತೂ ಗ್ಯಾಸ್ ಸಿಗುತ್ತೆ, ವೇಟ್ ಮಾಡಬೇಕು. ಅದು ರೀಸನಬಲ್ ರೇಟು, ಮೈಲೇಜ್ ಚೆನ್ನಾಗಿದೆ, ಗಾಡಿನೂ ಚೆನ್ನಾಗಿದೆ, ಗ್ಯಾಸ್ ಇದೆ. ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸರ್. ಅಂದ್ರೆ ಆಟೋ ಚಾಲಕರಿಗೆ ಗ್ಯಾಸ್ ಸಮಸ್ಯೆ ಇಲ್ಲ ಸದ್ಯಕ್ಕೆ. ಮಾಡಬೇಕು, ಮಾಡಿದೆ ಆರಾಮಾಗಿ ಎಲ್ಲರಿಗೂ ಆಗ್ತಾರೆ, ಅವರು ಎಲ್ಲರಿಗೂ ಆಗ್ತಾರೆ. ಎಷ್ಟು ಇದು ಪೃಥ್ವಿರಾಜ್, ಅಂದ್ರೆ ಈಗ ಪ್ರಮುಖವಾಗಿ ಈಗ ಆಟೋ ಚಾಲಕರು ಪ್ರತಿನಿತ್ಯ ನಮ್ಗೆ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನೋ ರೀತಿ ಕಂಪ್ಲೇಂಟ್ಸ್ ಇರ್ತಾ ಇತ್ತು. ಈಗ ಸದ್ಯದ ಮಟ್ಟಿಗೆ ಒಂದು ನಿರಾಳ ಅಂತಂದ್ರೆ ನಮ್ಗೀಗ ಗ್ಯಾಸ್ ಸಿಗ್ತಾ ಇದೆ, ಸ್ವಲ್ಪ ವೆಯ್ಟ್ ಮಾಡಿ ತೆಗೆದುಕೊಂಡು ಹೋಗ್ಬೇಕು, ಸ್ವಲ್ಪ ಕಾಯಬೇಕು, ಅದೇ ಒಂದು ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮಲೆನಾಡಿನ ಮೇಲೆ ಕೊಲ್ಲಿ ಯುದ್ಧದ ಎಫೆಕ್ಟ್. ಕೊಡಚಾತ್ರಿಯಲ್ಲಿ ಪ್ರವಾಸಿಗರ ಸಂಖ್ಯೆ ಕುಸಿತ ಆಗಿದೆ. ಬೇಸಿಗೆ ರಜೆಯಲ್ಲೂ ಕೂಡ ಕಾಣ್ತಾ ಇಲ್ಲ ಪ್ರವಾಸಿಗರ ದಂಡು. ಯಾವಾಗಲೂ ಕೂಡ ದೊಡ್ಡ ಮಟ್ಟದಲ್ಲೇ ಪ್ರವಾಸಿಗರು ಇರ್ತಾ ಇದ್ರು, ಅದರಲ್ಲೂ ಬೇಸಿಗೆ ರಜೆ ಇರುವಂಥ ಸಂದರ್ಭದಲ್ಲಂತೂ ಸಿಕ್ಕಾಪಟ್ಟೆ ಜನ ಇರ್ತಾ ಇದ್ರು. ಬಟ್ ಇವಾಗ ಪ್ರವಾಸಿಗರ ಸಂಖ್ಯೆ ಕುಸಿತ ಆಗಿದೆ. ಜೀಪು ಹೋಮ್ ಸ್ಟೇ ಮಾಲೀಕರಿಗೆ ಹೊಡೆತ ಬಿದ್ದಿರುವಂಥದ್ದು. ದಿನಕ್ಕೆ 2 ಟ್ರಿಪ್ ಹೋಗ್ತಾ ಇದ್ದಂಥ ಜೀಪ್ಗಳಿಗೆ ವಾರಕ್ಕೆ 2 ಟ್ರಿಪ್ ಅಷ್ಟೇ ಇದೆ. ಹೋಮ್ ಸ್ಟೇಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ, ಜೀಪ್ಗಳಿಗೆ ಡೀಸೆಲ್ ಇಲ್ಲ. ಸೌದೆ ಬಳಸಿ ಅಡುಗೆ ತಯಾರಿಸ್ತಾ ಇರುವಂಥ ಹೋಮ್ ಸ್ಟೇ ಮಾಲೀಕರು
ಸಮೀಪದ ಕಾಡಿನಿಂದ ಕಟ್ಟಿಗೆ ತರಲಿಕ್ಕೆ ಅರಣ್ಯ ಕಾಯ್ದೆ ಕೂಡ ಅಡ್ಡಿಯಾಗಿರುವಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗ್ತದೆ, ಜೀಪ್ಗಳಿಗೆ ಸರಿಯಾದಂಥ ಡೀಸೆಲ್ ಸಿಗ್ತಾ ಇಲ್ವಂತೆ. ಅದೇನು ದೊಡ್ಡ ಮಟ್ಟದಲ್ಲಿ ಸರಕು ಡೀಸೆಲ್ ಏನು ಅಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೀಪ್ ಮಾಲೀಕರುಗಳು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ನಾವಿಲ್ಲಿ ಕೊಡಚಾದ್ರಿಯಲ್ಲಿ ಸುಮಾರು 15-20 ವರ್ಷಗಳಿಂದ ಹೋಮ್ ಸ್ಟೇ ನಡೆಸ್ತಾ ಇದ್ದೀವಿ ಚಿಕ್ಕದಾಗೊಂದು. ಇಲ್ಲಿ ಯಾವುದೋ ದೇಶದಲ್ಲಿ ಇರಾನ್ ಮತ್ತು ಇಸ್ರೇಲ್ US ಯುದ್ಧದಿಂದ ನಮಗೆ ಈಗ ಸುಮಾರು ಒಂದು ತಿಂಗಳಿಂದ ಗ್ಯಾಸ್ ಸಿಲಿಂಡರ್ ಪ್ರಾಬ್ಲಮ್ ಆಗಿಬಿಟ್ಟು ಕುಕ್ಕಿಂಗು ಎಲ್ಲ ಪ್ರಾಬ್ಲಮ್ ಆಗ್ತಾಯಿದೆ. ಟೂರಿಸ್ಟ್ಸು ಯಾರೂ ಬರ್ತಾ ಇಲ್ಲ, ಕಂಪ್ಲೀಟಾಗಿ ನಿಲ್ಲಾಗ್ಬಿಟ್ಟಿದೆ. ಟೂರಿಸ್ಟ್ಸ್ಗೂ ಹೊರಗಡೆ ರೆಸ್ಟೋರೆಂಟ್ಸ್ ಎಲ್ಲ ಓಪನ್ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗ್ದೇ ಯಾರೂ ಬರ್ತಾ ಇಲ್ಲ. ತುಂಬ ಕಷ್ಟ ಆಗಿಬಿಟ್ಟಿದೆ ನಮಗೆ. ಇಲ್ಲಿ ಜೀಪ್ಸು ಸಣ್ಣ ಪುಟ್ಟ ನಾವು ಏನೇನೋ ಸಣ್ಣ ಪುಟ್ಟ ಬಿಸ್ನೆಸ್ಗಳು ಮಾಡ್ಕೊಂಡಿದ್ದೀವಿ. ಆದರೆ ಯಾವುದೇ ಟೂರಿಸ್ಟ್ ಇಲ್ಲದೇ ಸ್ಥಳೀಯರಿಗೂ ನಮಗಿಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದೆಲ್ಲ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ಕಾಡಿಂದ ಹೋಗ್ಬಿಟ್ಟು ಸೌದೆಗಳನ್ನ ಎತ್ಕೊಂಬಂದು ಇಲ್ಲಿ ಅಡುಗೆ ಮಾಡೋದು ಕೂಡ ಕಷ್ಟ ಆಗಿದೆ. ಅದರಿಂದ ಗ್ಯಾಸ್ ಸಿಲಿಂಡರ್ ಸಪ್ಲೈ ಅಂತೂ ನಾವು ಒಂದು ಬುಕ್ ಮಾಡಿದ್ರೆ ಎಲ್ಲೋ ಒಂದು ತಿಂಗಳಿಗೆ ಒಂದು ಸಲ ಬರ್ತಾ ಇದ್ದಾರೆ. ಅದು ಸರ್ ಇವಾಗ ನಮಗೆ ಈ ಯುದ್ಧದ ಇದರಲ್ಲಿ ತುಂಬ ಹೊಡೆತ ಬಿದ್ದುಬಿಟ್ಟಿದೆ. ನಮಗೆ ಡೀಸೆಲ್ ಸಿಗ್ತಾ ಇಲ್ಲ, ಇಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ, ಹೋಮ್ ಸ್ಟೇಗಳಿದೆ, ಅಲ್ಲಿ ಯಾರು ಬರ್ತಾ ಇಲ್ಲ. ಮತ್ತು ಯಾತ್ರಿಕರು ತುಂಬ ದೂರದಿಂದ ಬರ್ತಾರೆ, ಕೇರಳದಿಂದ, ಬೆಂಗಳೂರು, ಮೈಸೂರು, ಆ ಕಡೆ ದಾವಣಗೆರೆ ತುಂಬ ಜನ ಬರ್ತಾರೆ. ಆದರೆ ಸರ್ ಇವಾಗ ಈ ಯುದ್ಧದ ನಮಗೆ ಈ ಕಾರ್ಮೋಡದಲ್ಲಿ ತುಂಬ ಹೊಡೆತ ಬಿದ್ದುಬಿಟ್ಟಿದೆ. ನಮಗೆ ಜನನೇ ಬರ್ತಾ ಇಲ್ಲ, ಭಯ ಪಡ್ತಿದ್ದಾರೆ ಬರಲಿಕ್ಕೆ. ನಮಗೆ ಸಾಟರ್ಡೆ ಸಂಡೇ ಅಂದರೆ ತುಂಬ ಜನ ತುಂಬಿ ತುಳುಕ್ತಾರೆ. ಇಲ್ಲಿ ತುಂಬ ರಜೆ ಇದೆಯಲ್ಲ ಸರ್, ಈಗ ಯಾರೂ ಬರ್ತಾನೆ ಇಲ್ಲ ಈ ಯುದ್ಧ ಇದಕ್ಕಾಗಿ. ಅಲ್ಲಿ ನಮಗೆ ಡೀಸೆಲ್ಲು ಸಿಗ್ತಾ ಇಲ್ಲ. ಡೀಸೆಲ್ ನಾವು ಇಲ್ಲಿಂದ 30-40 ಕಿಲೋಮೀಟರ್ ಬಂಕಿಂದ ತರಬೇಕು. ಈ ಬ್ಲಾಕಲ್ಲೂ ಮೊದಲು ಸಿಗ್ತಿದೆ, ಅದು ಸಿಗಲ್ಲ. ಅಲ್ಲಿ ಬಂಕಲ್ಲಿ ಬಂದಾಗ್ಬಿಟ್ಟಿದೆ. ತುಂಬ ಕಷ್ಟ ಆಗಿದೆ ಸರ್. ಇಲ್ಲಿ ಹೋಮ್ ಸ್ಟೇಲು ಅವ್ರಿಗೆ ಅಡುಗೆ ಮಾಡಲಿಕ್ಕೂ ಗ್ಯಾಸ್ ಸಿಗ್ತಾ ಇಲ್ಲ, ಯಾರೂ ಬರ್ತಾ ಇಲ್ಲ.